ಹೇ ವಾಟ್ಸಪ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮತ್ತೊಂದು ರಿಯಾಕ್ಷನ್ ನೋಡಿ. ಮತ್ತೆ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಸಖತ್ತಾಗಿದ್ದೀರಾ ಅನ್ಕೋತೀನಿ. ಆ್ಯಂಡ್ ಗೈಸ್ ಏನಂದ್ರೆ, ಸೊ ಒಂದು ಜಾನಪದ ಸಾಂಗ್ನ ನಾನು ಇವತ್ತು ರಿಯಾಕ್ಷನ್ ಮಾಡೋಣ ಅಂತ ಬಂದಿದ್ದೀನಿ. ಸೊ ಯಾರಾದ್ರೂ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ವಿಡಿಯೋ ಶೇರ್ ಮಾಡಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ಕೊಂಡ್ಬಿಟ್ಟು ಎಲ್ರಿಗೂ ಶೇರ್ ಮಾಡಿ. ಸೊ ವಿಡಿಯೋ ಲೇಟ್ ಮಾಡೋದು ಬೇಡ ಗೈಸ್, ಬನ್ನಿ ಸ್ಟಾರ್ಟ್ ಮಾಡೋಣ. ಸೊ ಸಾಂಗ್ ನೇಮ್ ಬಂದ್ಬಿಟ್ಟು ಗೈಸ್, ಗೊತ್ತಾಗದಂಗ ಮಾಡ್ಯಾರ ಮದುವೆ ಅಂತ. ಅಂದ್ರೆ ಗೊತ್ತಾಗದಂಗ ಮಾಡ್ಯಾರ ಮದುವೆ ಯಾದಿ ಮ್ಯಾಗ ಶಾದಿ ಅಂತ ಸಾಂಗ್ ನೇಮು. ಆ್ಯಂಡ್ ಇದಕ್ಕೆ ಲಿರಿಕ್ಸ್ ಆ್ಯಂಡ್ ಸಿಂಗರ್ ಬಂದ್ಬಿಟ್ಟು ಬೀರು ಸರ್ ಸಿಂಗರ್ ಅಂತ ಗೈಸ್. ಸ್ಟೋರಿ ಮತ್ತೆ ಡೈರೆಕ್ಷನ್ ಬಂದ್ಬಿಟ್ಟು ಸಂಗಮೇಶ್ SD ಕಡೆಯಿಂದ, ಆ್ಯಂಡ್ ಮ್ಯೂಸಿಕ್ ಬಂದ್ಬಿಟ್ಟು ಫಾಯದ್ ಕುಷ್ಟಗೀಸ್ ಅವ್ರ ಕಡೆಯಿಂದ ಗೈಸ್. ಆ್ಯಂಡ್ ಕ್ಯಾಮ್ರಾ ಆ್ಯಂಡ್ ಎಡಿಟಿಂಗ್ ಎಲ್ಲ ಬಂದ್ಬಿಟ್ಟು ನಾಗೇಶ್ ಉಮ್ರಾನಿ ಅವ್ರ ಕಡೆಯಿಂದ. ಮತ್ತೆ ಆಕ್ಟಿಂಗ್ ಬಂದ್ಬಿಟ್ಟು ಬೀರು ಸರ್ ಸಿಂಗರ್ ಪ್ರಿಯಾಂಕಾ ದಾವಣಗೆರೆ ಆ್ಯಂಡ್ ಲಕ್ಕಪ್ಪ ಹುಣ್ಸಿಕಟ್ಟಿ ಅಂತ. ಆ್ಯಂಡ್ ಪ್ರೊಡ್ಯೂಸರ್ ಬಂದ್ಬಿಟ್ಟು ಗೈಸ್ ಬೀರು ಸರ್ ಸಿಂಗರು. ಆ್ಯಂಡ್ ರೆಕಾರ್ಡಿಂಗ್ ಬಂದ್ಬಿಟ್ಟು BB ರೆಕಾರ್ಡಿಂಗ್ ಸ್ಟುಡಿಯೋ ಅಂತ ಗೈಸ್. ಸೊ ಲೇಟ್ ಮಾಡೋದು ಬೇಡ, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಬಾಯ್ ಸ್ಟಾರ್ಟ್ ಇನ್ನ. ಅಣ್ಣ ಬಂದು ಹೇಳಕತ್ತಾನ, ಅಕ್ಕ ಮದುವೆ ಮಾಡಕತ್ತಾರ, ಒಯ್ನು ಮದುವೆ ಮಾಡಕತ್ತಾರ, ಮಾರೋ ಮರ ಏನ್ ಮಾಡಕತ್ತಿಲ್ಲ ಅಂತ. ಉಳಿತು ಕಳಿಸೇ ಬಿಟ್ರಪ್ಪ. ಗೊತ್ತಾಗದಂಗ ಮಾಡ್ಯಾರ ಮದ್ವಿ ಯಾದಿ ಮ್ಯಾಲ ಶಾದಿ, ಗೊತ್ತಾಗದಂಗ ಮಾಡ್ಯಾರ ಮದ್ವಿ ಯಾದಿ ಮ್ಯಾಲ ಶಾದಿ. ಅಶೋಕ ಲೈಲಂಡ ಗಾಡ್ಯಾಗ ಏರ್ಯಾರ ಹೊಸ ಕಾಟಗಾದಿ, ಅಶೋಕ ಲೈಲಂಡ ಗಾಡ್ಯಾಗ ಏರ್ಯಾರ ಹೊಸ ಕಾಟಗಾದಿ. ಗೊತ್ತಾಗದಂಗ ಮಾಡ್ಯಾರ ಮದ್ವಿ ಯಾದಿ ಮ್ಯಾಲ ಶಾದಿ, ಗೊತ್ತಾಗದಂಗ ಮಾಡ್ಯಾರ ಮದ್ವಿ ಯಾದಿ ಮ್ಯಾಲ ಶಾದಿ. ಅಶೋಕ ಲೈಲಂಡ ಗಾಡ್ಯಾಗ ಏರ್ಯಾರ ಹೊಸ ಕಾಟಗಾದಿ, ಅಶೋಕ ಲೈಲಂಡ ಗಾಡ್ಯಾಗ ಏರ್ಯಾರ ಹೊಸ ಕಾಟಗಾದಿ. ಗೈಸ್ ಏನಂದ್ರೆ, ಅಣ್ಣು ಗೊತ್ತಿಲ್ಲದಾಗೆ ಮದಿ ಮಾಡ್ಕೊಳ್ಳ ಅಂದ್ರೆ ಹುಡುಗಿ ಮನೆಯವರು ಅಣ್ಣು ಗೊತ್ತಿಲ್ಲದಾಗೆ ಮದಿ ಮಾಡ್ಬಿಟ್ಟು ಕಳ್ಸ್ಯಾರ. ಇವಾಗ ಸಾಮಾನುಗಳು ಬರ್ತಾವಲ್ಲ, ಸೊ ಅದೆಲ್ಲ ಅಶೋಕ್ ಲೈಲ್ಯಾಂಡ್ದಾಗ ಏರ್ ಕಳ್ಸ್ಯಾರ ಅಂತ ಹೇಳಕತ್ತಾನ ಅಣ್ಣ. ಸೊ ನೆಕ್ಸ್ಟ್ ಲೆವೆಲ್ ಅನ್ಕೊಳ್ಳಿ. ವಾಯ್ಸ್ ಮಸ್ತ್ ಆಗಿದೆ ಬ್ರೋ. ಇವಾಗ ಹೇಳ್ತಾ ಅಣ್ಣ ಲವ್ ಸ್ಟೋರಿ ಹೇಳ್ತಾನೆ. ಇವಾಗ ನಂಬರ್ ಕೇಳಿದ್ಲಕ್ಕ ಅಲ್ಲೇ ಬರ್ಬೋದು ಗಾಡಿ ಮ್ಯಾಗ. ಕೂಡಿದ ಮನಸ್ಸ ಒಡೆದ ವಾದಿ ಯಾವದ ಜಗಳಿಲ್ಲ, ಕೊಟ್ಟ ಮಾತ ಮರತ ವಾದಿ ಅಪ್ಪನ ಮಗಳಲ್ಲ. ಇದ್ರೆ ಯಾಕೆ ಬಿಟ್ಟು ಹೋಗ್ತಿರೋ ಮಾರಾಟ. ಹುಟ್ಟಿದ ಪ್ರೀತಿ ಸುಟ್ಟೋಗಿಲಾಕ ಗೊಜ್ಜಿದ ಡೀಸಲ್ಲ, ಸುಟ್ಟಾದ ಪ್ರೀತಿ ಹೊಳ್ಳೊಟ್ಟಾಕ ಹುಲ್ಲಿನ ಬೀಜಲ್ಲ. ಅಂದ ಚಂದಾದಿ ಅಂತ ನಿಂದ ಗುಣ ನೋಡಲಿಲ್ಲ, ಅಂದ ಚಂದಾದಿ ಅಂತ ನಿಂದ ಗುಣ ನೋಡಲಿಲ್ಲ. ಅಂದ ಚಂದ ಇಲ್ಲದವನ ಹಣ ನೋಡಿದೆಲ್ಲ, ಅಂದ ಚಂದ ಇಲ್ಲದವನ ಹಣ ನೋಡಿದೆಲ್ಲ. ಅಂದ ಚಂದ ಇದ್ದವರೆಲ್ಲ ಮಣ್ಣು ಬುಕ್ಕಿಸ್ತಾರೆ ಅನ್ನೋಕೆ ಇದೊಂದು ಸಾಹಿತ್ಯ. ಆ್ಯಂಡ್ ಸೊ ರಿಯಲ್ ಆಗಿ ಅಂದ ಚಂದ ಗೈಸ್ ಏನಂದ್ರೆ, ಸೊ ಯಾರಾದ್ರೂ ಲವ್ ಮಾಡ್ಬೇಕನ್ನೋರು ಹುಡುಗಿ ಅಂದ ಚಂದ ನೋಡಕ್ ಹೋಗ್ಬೇಡಿ ಗೈಸ್, ಗುಣ ನೋಡಿ. ಅಂದ ಚಂದ ಮಾಡಿಲ್ಲ ಅಂದ್ರೆ ಇವಾಗ ಅಣ್ಣ ಎಕ್ಸಾಂಪಲ್, ಸೊ ಅಣ್ಣನ್ನೇ ತಗೊಳ್ಳಿ ಆ್ಯಂಡ್ ನಮ್ಮನ್ನೇ ತಗೊಳ್ಳಿ. ಓಕೆ, ಸೊ ಅಂದ ಚಂದ ಇಲ್ಲ ಅಂದ್ರೆ ಅಂದ ಚಂದ ನೋಡ್ಬಿಟ್ಟು ನಾನು ನಿನ್ನ ಲವ್ ಮಾಡೀನಿ, ಗುಣ ನೋಡ್ಬೇಕಿತ್ತು, ಮೋಸ ಹೋದೆ ಅಂತ ಅಣ್ಣ ಹೇಳ್ತಿರೋದು ಆ್ಯಂಡ್ ಡೈರೆಕ್ಟಾಗಿ. ಆ್ಯಂಡ್ ಇನ್ನೊಂದು ಏನಂದ್ರೆ, ಅಂದ ಚಂದ ಇಲ್ದವನು ಅಂದ್ರೆ ಹುಡುಗಿ ಮದುವೆ ಆಗಿರ್ತಾಳಲ್ಲ, ಆ ಹುಡುಗ ಅಂದ ಚಂದ ಇಲ್ದಿರೋನು, ಸೊ ಅವನ ಹತ್ರ ದುಡ್ಡಿದೆ ಅಂದ್ಬಿಟ್ಟು ಅವನು ನೋಡೋಕೆ ಚೆನ್ನಾಗಿಲ್ಲ, ಹಂಗಿದ್ರು ಮದುವೆ ಆಗಿದೆ ಅಂತ ಹೇಳ್ತಿರೋದು. ಆ್ಯಂಡ್ ಗೈಸ್ ಇನ್ನೊಂದು ನೀವು ನೋಡ್ಬೇಕಾಗಿರೋದು ಏನಂದ್ರೆ, ಸೊ ಈ ಸಾಹಿತ್ಯದಲ್ಲಿ ಎಲ್ಲೂ ಅಶ್ಲೀಲ ಪದಗಳಿಲ್ಲ ಗೈಸ್. ಸೊ ನೆಕ್ಸ್ಟ್ ಲೆವೆಲ್ ಅನ್ಕೊಳ್ಳಿ. ಆ್ಯಂಡ್ ಇವಾಗ ಆಲ್ಮೋಸ್ಟ್ ಕೆಲವರು ಹೇಳ್ತಾರೆ ಜಾನಪದ ಅಂದರೆ ಅಶ್ಲೀಲ ಪದಗಳು, ಕೆಟ್ಟ ಕೆಟ್ಟ ಪದಗಳು ಅಂತ ಹೇಳ್ತಾರೆ. ಬಟ್ ಈ ಸಾಹಿತ್ಯದಲ್ಲಿ ನೋಡಿದ್ರೆ ಎಲ್ಲೂ ಅಶ್ಲೀಲ ಪದ ಅಂದರೆ, ಇವಾಗ ಹುಡುಗಿ ಮೋಸ ಮಾಡೋಗೋಳೆ, ಸೊ ಮೋಸ ಮಾಡಿ ಹೋದ್ರೂ ಇವಾಗ ಕೆಲವೊಂದು ಸಾಹಿತ್ಯದಲ್ಲಿ ಏನಿರುತ್ತೆ ಅಂದರೆ ಹುಡುಗಿ ಬಗ್ಗೆ ಬೈಯೋದು, ಅಂದರೆ ಅವ್ರು ಏನೇನು ಪ್ರಾಕ್ಟಿಕಲ್ ಆಗಿ ಏನೇನು ಮಾಡೋರೆ, ಸೊ ಅದೆಲ್ಲನೂ ಸಾಹಿತ್ಯದಲ್ಲಿ ಕೆಲವರು ಬರೀತಾರೆ. ಆ್ಯಂಡ್ ಸೊ ಆಲ್ಮೋಸ್ಟ್ ಎಲ್ಲರೂ ಅಲ್ಲ, ಕೆಲವರು ಬರೀತಾರೆ, ಒಂದು 2-3 ಜನ ಅಂದ್ಕೊಳ್ಳಿ. ಆ್ಯಂಡ್ ಈ ಸಾಹಿತ್ಯದಲ್ಲಿ ಹುಡುಗಿ ಮೋಸ ಮಾಡೋದ್ರು ಅಣ್ಣ ಒಂದು ಹೆಣ್ಮಕ್ಳಿಗೊಂದು ರೆಸ್ಪೆಕ್ಟ್ ಕೊಟ್ಟು, ಹೆಣ್ಮಕ್ಳಿಗೊಂದು ಗೌರವದಿಂದ ಆ್ಯಂಡ್ ಅಂದರೆ ವರ್ಣನೆ ಮಾಡಿರೋ ಸ್ಟೈಲ್ ನೋಡಿ ಗೈಸ್, ಸಖತ್ತಾಗಿದೆ ಗುರು, ನನಗೆ ಹೆವಿ ಇಷ್ಟ ಆಯಿತು. ಸೊ ನೆಕ್ಸ್ಟ್ ಲೆವೆಲ್ ಅಂದ್ಕೊಳ್ಳಿ, ಎಲ್ಲೂ ಕೆಟ್ಟ ಪದಗಳು ಬಳಸಿಲ್ಲ ಆ್ಯಂಡ್ ಮಸ್ತಾಗಿದೆ. ಜಾನಪದ ಅಂದರೆ ಕೆಟ್ಟ ಪದಗಳು ಅನ್ನೋರಿಗೆ ಒಂದು ಸಾಂಗ್ ಸಜೆಸ್ಟ್ ಮಾಡಿ. ಬಡವನ ಸಿಟ್ಟ ದೌಡಿಗೆ
ಪ್ರೀತಿ ಮೂಲ ಅನ್ನೋದ ತಿಳ್ಕೊಂಡ ಮದುವೆ ಸುದ್ದಿ ಗೊತ್ತ ಇದ್ರು ಸುಮ್ಮಿದ್ನ ತಾಳ್ಕೊಂಡ ಏನ್ ಮಾಡಕ್ಕಾಗಲ್ಲ, ಮನೆ ಜವಾಬ್ದಾರಿ ನೋಡಿದ್ರೆ ಸೆಟ್ಟಿನ ಕೈಯಾಗ ಬುದ್ಧಿ ಕೊಟ್ಟಿದ್ರ ಹೋಗ್ತಿತ್ತ ಒಡ್ಕೊಂಡ ನೀಯನ್ನ ಮಾಡ್ತಿದ್ದಿ ಮಾಡಿದ ತಪ್ಪಿಗೆ ಅಳ್ತಿದ್ದಿ ಬಡ್ಕೊಂಡ ಎಟ್ಟು ಚಂದ ನಿಂತಿಯ ಗಂಡನ ಎಡಗೈ ಕಿರುಬಳ ಹಿಡ್ಕೊಂಡ ಎಟ್ಟು ಚಂದ ನಿಂತಿಯ ಗಂಡನ ಎಡಗೈ ಕಿರುಬಳ ಹಿಡ್ಕೊಂಡ ಹೆಂಗರ ಬದುಕಬೇಕ ನಾನು ಇದನ್ನೆಲ್ಲ ನೋಡ್ಕೊಂಡ ಹೆಂಗರ ಬದುಕಬೇಕ ನಾನು ಇದನ್ನೆಲ್ಲ ನೋಡ್ಕೊಂಡ ನೆಕ್ಸ್ಟ್ ಲೆವೆಲ್ ಬೈ, ನೆಕ್ಸ್ಟ್ ಲೆವೆಲ್. ಏನ್ ವರ್ಣನೆ ಮಾಡೋಣ ಬೈ, ಸಾಹಿತ್ಯ ನಗ್ದು ಮಸ್ತ್ ಆಗಿದೆ. ನಾನು ಸಖತ್ತಾಗಿ ಎಂಜಾಯ್ ಮಾಡ್ತಿದ್ದೀನಿ, ಹೆವಿ ಇಷ್ಟ ಆಯ್ತು. ಕೆಲವೊಂದು ದಿನಗಳಾದ್ಮೇಲೆ ಒಂದು ಒಳ್ಳೆ ಸಾಹಿತ್ಯ ಕೇಳ್ತಾ ಇದ್ದೀನಿ. ಮೊದಲನೇ ರಾತ್ರಿ ಮುಟ್ಟುದರಾಗ ನಿನ್ನ ಗಂಡನ ಮಂಚ ತಗದ ಬರ್ತೇನ ಗೆಳತಿ ನಾ ನಿಮ್ಮ ಮನಿ ಮ್ಯಾಗಿನ ಹಂಚ ಬ್ಯಾಗಿನಾಗಿದ್ದ ಜಿಗಿತಾನಣ್ಣ, ಶಾಲ್ಮಾಲಿ ತಂದ ಸನ್ಮಾನ ಮಾಡ್ತಾನ ಆಗಲಿ ನಂದ ಖರ್ಚ ಸನ್ಮಾನ ಮಾಡಿ ಸಮಾಧಾನ ಆಗ್ತಾನ ನನಗಿಲ್ಲ ಹೊಟ್ಟಿ ಕಿಚ್ಚ ಗುಣದಕ್ಕಿಂತ ಹಣದ ಆಸೆ ಐತಿ ನಿನಗ ಹೆಚ್ಚ ಗುಣದಕ್ಕಿಂತ ಹಣದ ಆಸೆ ಐತಿ ನಿನಗ ಹೆಚ್ಚ ಬಡವನ ಪ್ರೀತಿ ಮುಂದ ಸಿರಿತನ ಕೋದ ಬೆಂಕಿ ಹಚ್ಚ ಬಡವನ ಪ್ರೀತಿ ಮುಂದ ಸಿರಿತನ ಕೋದ ಬೆಂಕಿ ಹಚ್ಚ ಗೈಸ್. ಅಣ್ಣ ಏನಂದ್ರೆ ಅಂದ್ರೆ ಇವಾಗ ಸೊ ಮದ್ವೆ ಆದ್ಮೇಲೆ ಇವಾಗ ಹುಡುಗಿ ಅಲ್ಲಿ ಹೋಗೋ ಟೈಮಲ್ಲಿ ಅಣ್ಣ ಸೊ ಅಂದ್ರೆ ಮ್ಯಾಳ್ಗಿ ಮೇಲಿಂದ ಜಿಗಿತಾನೆ ಗೈಸ್. ಅಂದ್ರೆ ಸನ್ಮಾನ ಮಾಡಿಬಿಟ್ಟು ಕಳಿಸ್ತಾನೆ, ಅಂದ್ರೆ ಎಲ್ಲೂ ಬೈಯಲ್ಲ, ಅಂದ್ರೆ ಸನ್ಮಾನ ಮಾಡಿ ಬಳಸ್ತಾನೆ. ಒಂದು ಮೋಸ ಮಾಡೋಗಿದೆಲ್ಲ ನಂಗೆ ಬಯಕ್ಕೆ ಇಷ್ಟ ಇಲ್ಲ, ಅಂದ್ರೆ ನಂಗೆ ಹೊಟ್ಟೆ ಕೆಚ್ಚಿಲ್ಲ, ಸೊ ಚೆನ್ನಾಗಿರೋ ಅಂದ್ಬಿಟ್ಟು ಒಂದು ಸನ್ಮಾನ, ಅದು ಬೇರೆ ವೇನಲ್ಲಿ ಆಗುತ್ತೆ. ಸೊ ನೆಕ್ಸ್ಟ್ ಲೆವೆಲ್ ಅಂದ್ಕೊಳ್ಳಿ. ರೊಕ್ಕ ರೂಪಾಯಿ ಎಟ್ ದಿನ ಇರ್ತದ 4 ದಿನ ಅಟ್ಟ ಇಂದಲ್ಲ ನಾಳೆ ನಾನು ಬೆಳಿಬೋದ ಅದು ದೇವರಾಟ ಮೋಸ ಮಾಡುದಿದ್ರ ಮಾತ ಕೊಡಬಾರ್ದ ಕೈತಿ ಬಾಳ ಕೆಟ್ಟ ನಿಮ್ಮನ್ನ ನಂಬಿ ಬದುಕು ಹುಡುಗನ ಜೀವಕ್ಕ ಪೆಟ್ಟ ಚಂದ ಕಾನ ಕಟ್ಟ ನೀನು ಅದಿ ಚೈನ ಸಟ್ಟ ಚಂದ ಕಾನ ಕಟ್ಟ ನೀನು ಅದಿ ಚೈನ ಸಟ್ಟ ಬಂಗಾರ ಬೆಳ್ಳಿಯ ಆಶಕ ಬಿದ್ದ ಬಂದಿ ಬಿರುಣ ಬಿಟ್ಟ ಬಂಗಾರ ಬೆಳ್ಳಿಯ ಆಶಕ ಬಿದ್ದ ಬಂದಿ ಬಿರುಣ ಬಿಟ್ಟ ಅಣ್ಣ ಏನ್ ಹೇಳ್ತಾನೆ ಅಂದ್ರೆ ನೋಡಕ್ ಮ್ಯಾಗ್ ಬಂದ್ರೆ ಮೇಕಪ್ ಗಿವ್ ಮಾಡ್ಕೊಂಡು ಚೆನ್ನಾಗಿ ಕಾಣಿಸ್ತಿದೆ, ನೀನು ಅದೇ ಚೈನಾ ಸೆಟ್ ಅಂತ. ನೆಕ್ಸ್ಟ್ ಲೆವೆಲ್ ಅನ್ಕೊಳ್ಳಿ. ಸೊ ನೋಡಕ್ ಮಾತ್ರ ಚಲೋ ಚೆನ್ನಾಗಿರುತ್ತೆ, ನೀನು ವೇಸ್ಟು ಇಂಡಿಯನ್ ಪ್ರಾಡಕ್ಟ್ ಅಲ್ಲ ಚೈನಾ ಸೆಟ್ ಅಂತ ಹೇಳ್ತಿರೋದು. ಆ್ಯಂಡ್ ಅಂದ್ರೆ ಆ ರೀತಿಲಿ ಹೇಳ್ತಿರೋದು. ಆ್ಯಂಡ್ ಸೊ ಬಂಗಾರ ಬೆಳ್ಳಿ ರೊಕ್ಕ ಶ್ರೀಮಂತಿಕೆ ಎಲ್ಲ ನೋಡ್ಬಿಟ್ಟು ಬಿಟ್ಟೋಗಿದೆ, ಬಡವ್ರ ಮಗನ ಬೀರೋನ ಬಿಟ್ಟೋಗಿದೆ ಅಂತ ಹೇಳ್ತಿರೋದು. ಲೆವೆಲ್ ಸರಿ ಅದ ಆಲ್ಮೋಸ್ಟ್ ಹಂಗೆ ಅಲ್ಲ ಯಾವ್ದು ಇವಾಗ. ಸೊ ಗೈಸ್ ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ರಿಯಾಕ್ಷನ್ ವಿಡಿಯೋ. ಈ ಸಾಹಿತ್ಯ ಅಂತ ನಾನು ಹೆವಿ ಅಂತ ಎಂಜಾಯ್ ಮಾಡಿದೆ, ಯಾಕಂದ್ರೆ ಸೊ ಹೆವಿ ಇಷ್ಟ ಆಯಿತು ಗೈಸ್. ಸೊ ಅಂದ್ರೆ ಎಲ್ಲೂ ಕೆಟ್ಟ ಪದಗಳಿಲ್ಲ ಗೈಸ್ ಈ ಸಾಹಿತ್ಯದಲ್ಲ. ಇನ್ನು ವರ್ಣನೆ ಮಾಡಿರೋ ಸ್ಟೈಲ್ ಇದೆ ಅಲ್ಲ, ಅಗದಿ ಮಸ್ತ್ ಅಂದ್ಕೊಳ್ಳಿ. ಆ್ಯಂಡ್ ಆ ಲಿರಿಕ್ಸು ಸಖತ್ತಾಗಿತ್ತು. ಸೊ ಅಂದರೆ ಒಂದು ಹುಡುಗನ ಮಾಡಿರೋ ಮೋಸನ ಅಣ್ಣ ಒಂದು ಅಂದರೆ ಒಂದು ಸಾಹಿತ್ಯ ಮುಖಾಂತರ ತಿಳಿಸಿರೋದು, ಅದು ನೆಕ್ಸ್ಟ್ ಲೆವೆಲ್ ಅಂದ್ಕೊಳ್ಳಿ. ಅದರಲ್ಲಿ ಕೆಟ್ಟ ಪದಗಳು ಅಂದರೆ ಅಣ್ಣಗೆ ಎಷ್ಟು ಕೋಪ ಇದ್ರು ತಡ್ಕೊಂಡು ಕುತ್ಕೊಂಡವನೆ ಅಂತ ಹೇಳ್ತಿರೋದು. ನೆಕ್ಸ್ಟ್ ಲೆವೆಲ್ ಗೈಸ್. ಸೊ ನೋಡೋಣ ಅಣ್ಣನ ಮತ್ತೊಂದು ಸಾಂಗ್ ಸದ್ಯದಲ್ಲೇ ರಿಯಾಕ್ಷನ್ ಮಾಡೋಣ. ಸೊ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್ ಬೈ ಅಂತ ಹೇಳ್ತಾ ವಿಡಿಯೋ ಎಂಡ್ ಮಾಡ್ತಾರೆ. ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಕೆಲವು ವಿಡಿಯೋ ಶೇರ್ ಮಾಡಿ, ವಿಡಿಯೋ ಹೇಗಿದೆ ಅಂತ ಕಮೆಂಟ್ ಮಾಡಿ. ಆ್ಯಂಡ್ ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ಕೊಳ್ಳಿ. ಸೊ ಮತ್ತೊಂದು ವಿಡಿಯೋದಲ್ಲಿ ಟೇಕ್ ಕೇರ್, ಬಾಯ್ ಗೈಸ್.